ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಒಂದು ಫಂಕ್ಷನ್ ಇತ್ತು, ನಾಮಕರಣ. ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಹಾಗೆ ಇವತ್ತು ಈ ಬೆಳ್ಳಿ ಮೋಡ ಇಯರಿಂಗ್ಸ್ನ ವೇರ್ ಮಾಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕಿತ್ತು. ಇದು ನಾನು ತುಂಬ ಇಷ್ಟಪಟ್ಟು ನಮ್ಮ ಮನೆಯವರು ತೆಕ್ಕೊಟ್ಟಿದ್ದಂಥ ಬೆಳ್ಳಿ ಮೋಡ. ಸಿಕ್ಕಾಬಟ್ಟೆ ಟ್ರೆಂಡ್ ಇತ್ತು ಅವಾಗ ಈ ಬೆಳ್ಳಿ ಮೋಡ ಇಯರಿಂಗ್ಸು. ಆಗ ತೊಗೊಂಡಿದ್ದಂಥದ್ದು. ಇದಕ್ಕೆ ಸ್ಟೋನ್ನ ಎಷ್ಟು ಸಲ ಹಾಕ್ಸಿದ್ರು ಅದು ಯಾಕೋ ಗೊತ್ತಿಲ್ಲ, ಸ್ಟೋನ್ ನಿಲ್ಲದೇ ಇಲ್ಲ. ನೋಡಿ, ಒಂದರಲ್ಲಿ ಪೂರ್ತಿ 3 ಅಂದರೆ ಮೂರು ಸ್ಟೋನ್ ಇರುತ್ತೆ, 3 ಸ್ಟೋನು ಬಿದ್ದೋಗಿದೆ. ಇನ್ನೊಂದರಲ್ಲಿ ನೋಡಿ 2 ಇದೆ, ಮೇಲ್ಗಡೆ ಮಾತ್ರ ಒಂದಿದೆ. ಅದಕ್ಕೆ ಇವಾಗ ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಆ 2 ಇರೋದು ಬಿದ್ದೋಗ್ಬಿಡ್ಲಿ, ಮತ್ತು ಸ್ಟೋನೇ ಹಾಕ್ಸೋದು ಬೇಡ, ಹಂಗೆ ವೇರ್ ಮಾಡೋಣ ಅಂತೇಳಿ ಹಂಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ವೇರ್ ಮಾಡಿರೋದನ್ನು ಫೋಟೋ ಮುಂದೆ ಹಾಕಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಕೆಲವೊಂದು ಇಷ್ಟಪಟ್ಟು ತೊಗೊಳ್ತೀವಿ, ಅವು ಈ ಥರ ಏನಾದರೂ ಪ್ರಾಬ್ಲಮ್ ಆಗಿರ್ತವೆ. ನೋಡಿ, ಈ ಫೋಟೋದಲ್ಲಿ ಈ ಥರ ಫಂಕ್ಷನ್ಗೆ ರೆಡಿಯಾಗಿದ್ದೆ ನಾನು. ವೇರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ನಾಮಕರಣ ಮುಗಿಸ್ಕೊಂಡು ಬಂದಾದಮೇಲೆ ಕೆಲವೊಂದು ಸಾರಿಗಳು ಬೇಕಿತ್ತು. ಆರ್ಡರ್ ಹೇಳಿದ್ದೆ ನಾನು. ಆರ್ಡರ್ ಹೇಳಿದ್ರೆ ಕೊರಿಯರಲ್ಲಿ ಕಳಿಸ್ತಾರೆ. ತುಂಬಾ ಖುಷಿಯಾಗುತ್ತೆ ಇದು. ನಾನು ಮತ್ತೆ ಅಲ್ಲೋಗಿ ಪರ್ಚೇಸ್ ಮಾಡ್ಕೊಳ್ಳೋದ್ರ ಬದಲು ನಾನು ಓನ್ಲಿ ಫೋಟೋ ಅಂದರೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತಾರೆ, ನನಗೆ ಯಾವ ಕಲೆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ನ ಪೇ ಮಾಡಿದ್ರೆ ಕೊರಿಯರ್ ಕಳಿಸ್ತಾರೆ. ಸ್ಯಾರಿಗಳಂತೂ ತುಂಬ ಚೆನ್ನಾಗಿದೆ. ಅದು ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು 11 ಪೀಸೇನೋ ಸ್ಯಾರಿ ಆರ್ಡರ್ ಕೊಟ್ಟಿದ್ದೆ. ನೋಡಿ, ನಾನು ನಂಬರ್ ಕೂಡ ಹಾಕಿ ಕೊರಿಯರ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಂತ ಬರುತ್ತಲ್ವ, ಟ್ರಾನ್ಸ್ಪೋರ್ಟ್ಗೆ ಹಾಕಿದ್ದಾರೆ. ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ನಾವು ಕಲೆಕ್ಷನ್ ಮಾಡ್ಕೊಂಡು ಬರಬೇಕು. ಅಂದರೆ ಅಂಗಡಿಗಳ ಹತ್ರನೇ ಬಂದು ಕೊರಿಯರ್ ಹಾಕ್ಬಿಟ್ಟು ಹೋಗ್ತಾರೆ. ಬಟ್ ನಾನು ಮನೆಯಲ್ಲಿ ಬಿಸ್ನೆಸ್ ಮಾಡ್ತಿರೋದಲ್ವ, ಹಾಗಾಗಿ ಹೋಗಿ ನಾವೇ ಆಫೀಸ್ ಇದೆ, ಮಂಜುನಾಥ ಟ್ರಾನ್ಸ್ಪೋರ್ಟ್ ಅಂತ ಗುಬ್ಬಿನಲ್ಲಿ ಆಫೀಸ್ ಇದೆ. ಆ ಆಫೀಸಲ್ಲಿ ಬಂದಿತ್ತು, ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಬರಬೇಕಷ್ಟೇ. ಆ ಥರ ಮತ್ತೆ ಕೂಡ ಕೆಲವೊಂದು ಸ್ಯಾರಿಗಳನ್ನು ಆರ್ಡರ್ ಕೊಟ್ಟಿದ್ದೀನಿ. ಇದು ತುಂಬಾ ಇಷ್ಟಪಟ್ಟರು ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ. ವಾಟ್ಸಪ್ಪಲ್ಲಿ ಶೇರ್ ಮಾಡಿದ ತಕ್ಷಣ 4-5 ಸ್ಯಾರಿ ಖಾಲಿನೇ ಆಗೋಗಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಕ್ಲಾತ್ ಬಂದು ಜಾರ್ಜೆಟ್ಸ್ ಮೆಟೀರಿಯಲ್ ಇದು. ನೋಡಿ, ಈ ಥರ ಇದೆ ಕಲರ್ ಕಾಂಬಿನೇಷನು. ಇದು ಬೇರೆ ಕವರ್ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಒಂದು 3 ಪೀಸಸ್ಸು ಬೇರೆ ವೆರೈಟಿ ಬೇಕಿತ್ತು, ಅದನ್ನು ಕೂಡ ಆರ್ಡ್ರ್ ಕೊಟ್ಟಿದ್ದೆ, ಅದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡ್ತೀನಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಮುಂದೆ. ನೋಡಿ, ಇದು ಜಾರ್ಜೆಟ್ ಸ್ಯಾರಿ ಅಂತ ಹೇಳ್ತಾರಲ್ವ, ಗೊತ್ತಿರುತ್ತೆ. ಜಾರ್ಜೆಟ್ ಮೆಟೀರಿಯಲ್ಲು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಸ್ಯಾರಿ. ಅದರಲ್ಲಿ ಕಲರ್ಸು ಚೆನ್ನಾಗಿರೋ ಅಂಥ ಕಲರ್ಸ್ಗಳು ಬಂದಿದೆ. ನೋಡಿ, ಒಂದಕ್ಕಿಂತ ಒಂದು ಕಲರು ಸೂಪರ್ ಇದೆ. ನೋಡಿ, ಈ ರೀತಿ ಇದೆ. ಹೋಗಿ ನಾನು ಅಲ್ಲಿ ತರೋದಕ್ಕಿಂತ ಒಂದು ಸಲ ಹೋಗಿ ವಿಸಿಟ್ ಮಾಡಿದ್ದೀನಲ್ಲ, ನನಗೆ ಯಾವ ಕ್ವಾಲಿಟಿ ಬೇಕು ಅಂತ ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ನಾನು ಕ್ವಾಲಿಟಿನ ಕೇಳಿಬಿಟ್ಟೇ ಮತ್ತೆ ಆರ್ಡರ್ ಕೊಡೋದು. ಕ್ವಾಲಿಟಿ ಏನಾದರೂ ಪ್ರಾಬ್ಲಮ್ ಆದರೆ ಆಮೇಲೆ ನಾನು ಇಲ್ಲಿ ಮಾರಬೇಕಾದ್ರೆ ನಾನು ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ ನನ್ನ ಕಸ್ಟಮರು ಆಗಿರೋ ಅಂಥವ್ರು. ಹಾಗಾಗಿ ಕೇಳಿನೇ ಇದನ್ನು ಹಾಕ್ಸಿದೆ. ಬಟ್ ತುಂಬ ಜನ ಲೈಕ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ ಅಂತ ಹೇಳಿದ್ರು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಜವಾಗ್ಲೂ ಈ ಥರ ಸ್ಯಾರಿಗಳನ್ನ ವೇರ್ ಮಾಡಿದ್ರೆ ದಪ್ಪ ಇರೋರು ಸಣ್ಣ ಕಾಣ್ತೀವಿ. ನಿಜವಾಗ್ಲೂ ನೆರಿಗೆ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಕೂರುತ್ತೆ. ಬೆಸ್ಟು. ಈ ರೇಷ್ಮೆ ಸೀರೆ ಎಲ್ಲ ಸಿಲ್ಕ್ ಸೀರೆಗಳನ್ನು ಏನಾಗುತ್ತೆ ಅಂತಂದರೆ, ಮುಂಚೆನೇ ಎಲ್ಲ ನೆರಿಗೆ ಎಲ್ಲ ಫೋಲ್ಡ್ ಮಾಡಿಟ್ಟು ವೇರ್ ಮಾಡಬೇಕಾಗುತ್ತೆ. ಆಮೇಲೆ ಉಡಬೇಕಾದ್ರೆ ಒಬ್ರನ್ನ ಕರಿಬೇಕಾಗುತ್ತೆ ನೆರಿಗೆ ಇಟ್ಕೊಳ್ಳೋದಕ್ಕಾಗಲಿ, ಫ್ಲಿಟ್ಸ್ ಎಲ್ಲ ನೀಟಾಗಿ ಕೂರ್ಕೋಬೇಕು ಅಂತ. ಬಟ್ ಇವೇನಿಲ್ಲ, ಯಾರನ್ನು ಕರೆಯೋ ಆಗಿಲ್ಲ. ರಿಚ್ ಲುಕ್ಕೂ ಕೊಡುತ್ತೆ, ಗ್ರ್ಯಾಂಡಾಗೂ ಇರುತ್ತೆ. ಫಂಕ್ಷನ್ಗಳಿಗೆ, ಪಾರ್ಟಿ ವೇರ್ಗೆ ಸೂಪರಾಗಿರುತ್ತೆ ಸ್ಯಾರಿ ಅಂತೂ. ನೋಡಿ, ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿರೋ ಅಂಥ ಕಲರ್ ಕಾಂಬಿನೇಷನ್ನು ಬಂದಿದೆ. ಇನ್ನು ಮಧ್ಯಾಹ್ನದೆಲ್ಲ ನಾನು ವೀಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಳ್ಳಿಲ್ಲ, ನಾಮಕರಣದೆಲ್ಲ. ನೋಡಿ, ಇಲ್ಲಿ ಕಾಂಪೌಂಡ್ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ. ನೋಡಿ, ಎಷ್ಟು ಎಲ್ಲ ನೀಟಾಗಿ ನನ್ನ ಚಿಕ್ಕ ಮಗಳು ನಾನು ಇಬ್ಬರು ಕ್ಲೀನ್ ಮಾಡ್ತಾಯಿದ್ವು. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ. ನಮ್ಮ ಸಿಂಧು ತೊಗೊಂಡಿರೋದು, ದೊಡ್ಡ ಮಗಳು ತೊಗೊಂಡಿರೋದು ವೀಡಿಯೋ ಕ್ಲಿಪ್ಪಿಂಗು. ಇಲ್ಲೆಲ್ಲ ಏನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. TV ಪೆನಾಲ್ ಮೇಲ್ಗಡೆ ಹಾಲಲ್ಲಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದೆ. ಬಟ್ ಅದು ನಂಗೆ ಇಷ್ಟ ಇರಲಿಲ್ಲ. ಆದರೂ ಏನು ಮಾಡೋಂಗಿಲ್ಲ, ಒಂದೇ ಸಲ ಎಲ್ಲದು ಆಗಬೇಕು ಅಂತಂದರೆ ಆಗಲ್ಲ, ಒಂದೊಂದನ್ನೇ ಮಾಡ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ ರ್ಯಾಕ್ ಬೇಕಿತ್ತು ನನಗೆ. ಅಂದರೆ ಅಂಗಡಿಗಳಲ್ಲೆಲ್ಲ ಜೋಡಿಸಿರ್ತಾರಲ್ವ, ಆ ಥರ ರ್ಯಾಕ್ ಬೇಕಿತ್ತು. ಅದನ್ನು ತೊಗೊಂಡು ಬಂದರು ನಮ್ಮ ಮನೆಯವರು. ಮಾಡ್ಲಿಕ್ಕೆ ಹಾಕಿ ಬಂದಿದ್ರು ಮಲ್ಸಂದ್ರದಲ್ಲಿ.
ಅದು ರೆಡಿಯಾಗಿದೆ ಅಂತ ಫೋನ್ ಮಾಡಿದರು ಅವರು. ಫೋನ್ ಮಾಡಿದ ತಕ್ಷಣ ಹೋಗಿ ಅದನ್ನು ಆಟೋದಲ್ಲಿ ತೊಗೊಂಡು ಬಂದರು. ಅದಕ್ಕೆ ಇನ್ನು ಅದು ಬಂದಮೇಲೆಲ್ಲ ನೀರೆಲ್ಲ ಸಿಡಿದ್ರೆ ಗಲೀಜಾಗುತ್ತೆ, ಇನ್ನು ಒಂಥರ ಅದು ಬಂದಮೇಲೆ ತೊಳೆಯೋದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡು ಬರೋದ್ರೊಳಗೆ ನಾನು ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದಾದ್ಮೇಲೆ ನಾನು ನನ್ನ ಚಿಕ್ಕ ಮಗಳು ಇಬ್ಬರು ಸೇರ್ಕೊಂಡು ಅದನ್ನೆಲ್ಲ ನೀಟಾಗಿ ಇಲ್ಲಿ ಕಾಂಪೌಂಡ್ ಒಳಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈಗ ಇಲ್ಲಿ ಶೂ ರ್ಯಾಕ್ ಇದೆ ಅಲ್ವಾ, ಇದು ಈ ಶೂ ರ್ಯಾಕ್ನ ಈ ಕಡೆ ನಾನು ನೋಡಿ ಎಳಿತಾ ಇದ್ದೀವಲ್ಲ ಈ ಕಡೆಗೆ ತೆಗ್ದಿಟ್ವಿ, ಎಳೆದ್ವಿ ನಾನು ನನ್ನ ಚಿಕ್ಕ ಮಗಳು ಇಬ್ಬರೂ. ಯಾಕಂದರೆ ಆ ಶೂ ರ್ಯಾಕ್ ಇರೋ ಅಂಥ ಜಾಗಕ್ಕೇ ನಾನು ಬಟ್ಟೆದು ರ್ಯಾಕನ್ನು ಇಟ್ಕೊಳ್ಬೇಕು ಅಂತ ಅವತ್ತಿಂದನೂ ಆಸೆ ಇತ್ತು. ಈ ಆಸೆ ನೆರವೇರಿತು. ನೋಡಿ ಶೂ ರ್ಯಾಕ್ನ ತಳ್ತಾ ಇದ್ದಾಳೆ ಚಿಕ್ಕವಳು. ನಿಜ ತುಂಬ ಖುಷಿ ಆಯಿತು ನನಗೆ. ನನ್ನ ಬಟ್ಟೆ ರ್ಯಾಕ್ನ ನಮ್ಮ ಮನೆಯವರು ಕೊಡಿಸಿದ್ದು ಅವಶ್ಯಕತೆ ಇತ್ತು. ಅದೇನೋ ಗೊತ್ತಿಲ್ಲ, ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ನಮ್ಮ ಮನೆಯವರು. ತುಂಬ ಖುಷಿಯಾಗುತ್ತೆ. ಏನೋ ಮಾಡ್ತಾ ಇದ್ದಾಳೆ, ಏನೋ ಮಾಡಲಿ ಅನ್ನೋ ಇದಕ್ಕೋಸ್ಕರ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದರಲ್ಲಂತೂ ಎರಡು ಮಾತಿಲ್ಲ. ಎಷ್ಟು ಪುಣ್ಯ ಮಾಡಿದ್ದೀನೋ ನಮ್ಮ ಮನೆಯವರನ್ನ ಪಡೆಯೋದಕ್ಕೆ. ನಿಜವಾಗ್ಲೂ ಏನೇ ಕೇಳಲಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತ ಅವರು ಕೂಡ ಯೋಚನೆ ಮಾಡಿ ನಾನು ಕೇಳಿದ್ದನ್ನು ಇಲ್ಲ ಅಂತ ಯಾವತ್ತೂ ಅಂದಿಲ್ಲ ನನಗೆ. ಒಂದು ಏನೇ ವಿಷಯದಲ್ಲಾಗ್ಬೋದು, ಒಂದು ಒಡವೆಯಿಂದ ಹಿಡಿದು ಏನೇ ಆಗಲಿ, ಎಲ್ಲಿಗಾದರೂ ಹೋಗ್ಬೇಕು ಅಂದ್ರೂ ಅಷ್ಟೇ ಕರ್ಕೊಂಡೋಗ್ತಾರೆ. ಅಷ್ಟು ನಿಜ ಒಂದೊಂದು ಸಲ ಅನಿಸುತ್ತೆ ಗೌರ್ಮೆಂಟ್ ಅಪಾಯಿಂಟಲ್ಲಿ ಇರೋರು ಈ ಥರ ನೋಡ್ಕೊಳ್ಳಲ್ಲ ಅಂತ. ನಿಜವಾಗ್ಲೂ ನಮ್ಮ ಅಮ್ಮನ ಮನೆಯಲ್ಲಿ ಆಗಲಿ, ನಮ್ಮ ನೆಂಟರಿಷ್ಟರು ಬಂಧು ಬಳಗದವರೆಲ್ಲ ನಮ್ಮ ಮನೆಯವ್ರನ್ನ ಕಂಡ್ರೆ ಸಿಕ್ಕಾಬಟ್ಟೆ ಖುಷಿ ಪಡ್ತಾರೆ. ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತೇ ಇಲ್ಲ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಅಂಥ ಗಂಡನ್ನ ಪಡೆಯೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ನಮ್ಮ ಸಂಸಾರ ಹೀಗೆ ಇರಲಿ, ಚೆನ್ನಾಗಿ ನಮ್ಮ ಫ್ಯಾಮಿಲಿ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಹಾರೈಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಅಷ್ಟೇ, ಮಕ್ಕಳ ಬಗ್ಗೆನೂ ಅಷ್ಟೇ ತುಂಬಾ ಸಪೋರ್ಟಿವ್ ಇದ್ದಾರೆ. ನಿಜ ಖುಷಿಯಾಗುತ್ತೆ. ಕೆಲವೊಂದು ಸಲ ಗಂಡು ಮಗು ಇಲ್ಲ ಅನ್ನೋ ಫೀಲ್ ಅಂತೂ ನನಗೆ ಯಾವತ್ತೂ ಬಂದಿಲ್ಲ. ಎಲ್ಲರೂ ಹೇಳ್ತಾರೆ ನೀವು ಪುಣ್ಯವಂತರು, 2 ಹೆಣ್ಮಕ್ಳನ್ನ ಪಡೆದಿದ್ದೀರಾ, ನೀವು ಪುಣ್ಯವಂತರು ಅಂತ. ನಿಜ ಅಷ್ಟು ಹೇಳೋದ್ರಿಂದನೇ ಕೆಲವೊಂದು ವಿಷಯಗಳಲ್ಲೆಲ್ಲ ಈ ಗಂಡು ಮಕ್ಳ ಬಗ್ಗೆ ನಡೀತಾ ಇರೋದಾಗಲಿ, ಹೆಣ್ಮಕ್ಳ ಬಗ್ಗೆ ನಡೀತಾ ಇರೋದಾಗಲಿ ಭಯ ಆಗುತ್ತೆ. ಬಟ್ ಆದರೆ ನನ್ನ ಮಕ್ಕಳು ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೊಂದು ಯಾವುದೇ ಒಂದು ಇತ್ತೀಚೆಗೆ ನಾನು ಬಲವಂತ ಮಾಡಿ ರೀಲ್ಸ್ಗಳಿಗೆಲ್ಲ ಸುಮ್ಮನೆ ಫೋಟೋ ಹಿಡಿತಿರೋದು ಬಿಟ್ಟರೆ ಅವ್ರಿಗೆ ಫೋನಿಂದಂತೂ ನಿಜವಾಗ್ಲೂ ಹುಚ್ಚು ಅನ್ನೋದು ಇಲ್ಲವೇ ಇಲ್ಲ. ಕೆಲವು ಮಕ್ಕಳೆಲ್ಲ ಫೋನಲ್ಲಿ ಏನು ಮುಳುಗೋಗ್ಬಿಟ್ಟಿರ್ತಾರೆ, ಗೇಮ್ ಆಡೋದಾಗ್ಬೋದು, ರೀಲ್ಸ್ ನೋಡೋದಾಗ್ಬೋದು, ರೀಲ್ಸ್ ಮಾಡೋದ್ರಲ್ಲಾಗ್ಬೋದು, ಫೋನ್ ಇಲ್ದಲೇ ಇಲ್ಲವೇ ಇಲ್ಲ ಅನ್ನೋ ಥರ ಇರ್ತಾರೆ. ನಮ್ಮ ಮನೇಲಿ ಆ ರೀತಿ ನಾವು ಬೆಳೆಸೇ ಇಲ್ಲ ಮಕ್ಕಳನ್ನ. ಅವರು ಓದೋದು ಬರೆಯೋದು ಕಲಿತಿದ್ರು ಪರವಾಗಿಲ್ಲ, ಫೋನಿಗೆ ಮಾತ್ರ ನಾವು ಎಡಿಟ್ ಮಾಡೇ ಇಲ್ಲ. ಅವ್ರನ್ನ ಎಡಿಟ್ ಆಗಿಲ್ಲ, ಅವರು ಫೋನ್ ಕೊಡೋದೇ ಇಲ್ಲ. ನಮ್ಮ ಮನೇಲಿ 3-4 ಸ್ಕ್ರೀನ್ ಟಚ್ ಫೋನ್ಗಳು ಬಿದ್ದಿದ್ರು ಅವ್ರಿಗೆ ಇವತ್ತಿಗೂ ವಾಟ್ಸಪ್ಗಳಲ್ಲೆಲ್ಲ ಮೆಸೇಜ್ ಮಾಡೋದಾಗಲಿ, ಫೋಟೋ ಕಳಿಸೋದಾಗಲಿ ಅದೆಲ್ಲ ಏನೂ ಗೊತ್ತಿಲ್ಲ. ನಿಜ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ನೋಡಿ ಇನ್ನು ರ್ಯಾಕ್ ಬಂತು, ಆಟೋ ಬಂತು. ನಮ್ಮದೇ ಆಟೋ ತೊಗೊಂಡೋಗ್ಬೇಕಿತ್ತು, ಬಟ್ ಆಟೋದಲ್ಲಿ ಕೆಲಸದ ಐಟಮ್ಗಳೆಲ್ಲ ಇತ್ತು. ಅಂದರೆ ಡೋರ್ಗಳು, ಅದೇನೋ ಟೈಲ್ಸ್ಗಳೆಲ್ಲ ಇತ್ತು. ಇನ್ನೇನು ಗೊತ್ತಲ್ಲ, ನಮ್ಮ ಮನೆಯವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ಹಾಗಾಗಿ ಆಟೋ ಖಾಲಿ ಇರಲಿಲ್ಲ. ಮತ್ತು ಅಲ್ಲಿಂದನೇ ಆಟೋ ಮಾಡಿಕೊಂಡು ತೊಗೊಂಡು ಬಂದರು. ನೋಡಿ ರ್ಯಾಕ್ನ ತೊಗೊಂಡು ಬಂದಿದ್ದಾರೆ. ರ್ಯಾಕ್ ಇಳಿಸೋದಕ್ಕೆ ಅಂತ ನಮ್ಮ ಭಾವ, ಸಂಜಯ್, ನಮ್ಮ ಭಾವ ಅವ್ರ ಅಳಿಯ ಎಲ್ಲ ಬಂದಿದ್ದರು. ಇನ್ನು ನಮ್ಮ ಮನೆಯವರು, ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಇಲ್ಲಿ ತೋರಿಸ್ತೀನಿ ಮುಂದೆ, ರವಿ ಅಣ್ಣ ಅಂತ. ಅವರಂತೂ ಸಿಕ್ಕಾಬಟ್ಟೆ ನಮ್ಮ ಮನೆಯವರಿಗೆ ಕ್ಲೋಸ್ ಫ್ರೆಂಡ್ ಅಂತಂದರೆ ಒಂಥರ ಏನೇ ಒಂದಿದ್ರೂ ಎಡಗೈ ಬಲಗೈ ಅಂತಾರಲ್ಲ ಆ ಥರ. ನಾನು ಅಣ್ಣ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಗೌರವ, ತುಂಬ ವಿಶ್ವಾಸ, ತುಂಬ ಸ್ನೇಹ. ಭಾಳ ವರ್ಷದಿಂದ, ಅಂದರೆ ಈ ಇತ್ತೀಚಿನ ಫ್ರೆಂಡ್ಶಿಪ್ ಅಲ್ಲ ಅವ್ರದ್ದು. ಅವರು ಚಿಕ್ಕ ಹುಡುಗನಿಂದನೂ ಇವರಿಬ್ರು ಸಿಕ್ಕಾಬಿಟ್ಟೆ ಕ್ಲೋಸ್ ಫ್ರೆಂಡು, ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ. ನೋಡಿ ಅಲ್ಲಿ ಕೈ ಹಿಂಗೆ ಆಯ್ ಮಾಡಿದ್ರಲ್ಲ ಅವರೇ. ಅವರು ಮೆಕ್ಯಾನಿಕ್ಕು ಶಾಪ್ ಇಟ್ಟಿದ್ದಾರೆ ಗುಬ್ಬಿನಲ್ಲಿ, ಚನ್ನಬಸವೇಶ್ವರ ಟೆಂಪಲ್ ಹತ್ರ. 2 ವೀಲರ್ದು ಮೆಕ್ಯಾನಿಕ್ ಶಾಪ್ ಇದೆ. ನನ್ನ ಚಿಕ್ಕ ಮಗಳು ಆಮೇಲೆ ದೊಡ್ಡೋಳು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಣ್ಣಂಗೆ. ಚಿಕ್ಕವಳಂತೂ ಹೋದರೆ ಮಾಮ ಅಂತ ರೇಗಿಸ್ತಿರ್ತಾಳೆ ಯಾವಾಗ್ಲೂ. ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅವಳು. ರ್ಯಾಕ್ ಬಂತು ಅಂತ ಖುಷಿಗೆ ನೋಡಿ ಅವಳು ಡ್ಯಾನ್ಸ್ನ ಸಿಕ್ಕಾಬಟ್ಟೆ ಆಕ್ಟಿವ್ ಇರ್ತಾಳೆ ಚಿಕ್ಕವಳಂತೂ. ಆಮೇಲೆ ತೀಟೆನೂ ಅಷ್ಟೇ, ತೀಟೆನೂ ಏನು ಕಮ್ಮಿ ಆಡಲ್ಲ.
ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ನೋಡಲ್ಲ, ಏಟಾದ್ರೂ ನೋಡಲ್ಲ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡಿದ್ದಾಳೆ ವಿಡಿಯೋ ಮಾಡ್ತಾಳೆ ಅಂತ ಗೊತ್ತಿದ್ದನು. ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾಳೆ. ಚಿಕ್ಕವಳು ಸ್ವಲ್ಪ ಸೈಲೆಂಟು. ಇನ್ನು ನೋಡಿ ಅವರು ಆಟೋ ಡ್ರೈವರು ಇಳಿಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು ಅಂತಂದರೆ ರ್ಯಾಕ್ನ ತುಂಬ ಖುಷಿ ಆಯಿತು ನನಗೆ. ನಮ್ಮ ಮನೆಯವ್ರು ಹೇಳಿದ್ರಂತೆ ಚೆನ್ನಾಗಿ ಮಾಡಬೇಕು ಅಂತ, ಕ್ವಾಲಿಟಿ ಚೆನ್ನಾಗಿ ಮಾಡಿಕೊಟ್ರೆ ಅಷ್ಟೇ ತೊಗೊಂಡೋಗೋದು ಅಂತ. ನೋಡಿಬಿಟ್ಟು ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ವಾಲಿಟಿ. ನೋಡಿ ನಾವು ಹಂಗೆ ಎಷ್ಟು ಜನ ಇದ್ದೀವಿ, ಎತ್ತಲಿಕ್ಕೆ ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಅಂತೂ ಸೂಪರ್ ಇದೆ. ನೋಡಿ ನನ್ನನ್ನು ಕರಿತಾ ಇದ್ದಾರೆ ನಮ್ಮ ಮನೆಯವರು, ಬಾಯಿಲಿ ನೀನು ಒಂದು ಕೈ ಹಾಕು ಅಂತ. ನಾನು ಹೋಗಿದ್ದಕ್ಕೆ ಖುಷಿನೂ ಬಂದನು ನೋಡಿ. ಎಲ್ಲ ಸೇರಿ ಹಿಡ್ಕೊಂಡು ಒಳಗಡೆ ತಪ್ಕೊಂಡ್ವಿ. ಎರಡು ಹೇಳಿದ್ದಿದ್ದು ರ್ಯಾಕು, ಎರಡೂ ಬಂದಿತ್ತು. ನೋಡಿ ಈ ರೀತಿ ಇದ್ದಾವೆ ರ್ಯಾಕ್ಗಳು. ಚೆನ್ನಾಗಿದೆ ಕಂಪಾರ್ಟ್ಮೆಂಟು. ನನಗೆ ಪ್ರತಿಯೊಂದು ಐಟಮ್ಗಳು, ಈಗ ಲೆಗಿನ್ಸ್ ಆಗ್ಬೋದು, ಟಾಪ್ಸ್ಗಳಾಗ್ಬೋದು, ಇನ್ನರ್ವೇರ್ಸ್ ಆಗ್ಬೋದು, ಡ್ರೆಸ್ಸು ಸೆಟ್ಗಳು ಮತ್ತು ಸ್ಯಾರಿಗಳು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರೆ ತುಂಬ ಖುಷಿ ಆಯಿತು. ಐಟು ಅಷ್ಟೇ ಸ್ವಲ್ಪ ಐಟ್ ಇದೆ, ಬಟ್ ಚೇರ್ ಹಾಕ್ಕೊಂಡು ತೆಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಟ್ ಜೋಡಿಸ್ಕೊಳ್ಳೋದಕ್ಕೆಲ್ಲ ಬೇಕಲ್ಲ ಸ್ಪೇಸು, ಚೇರ್ ಹಾಕೊಂಡ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಐಟು, ಕ್ವಾಲಿಟಿ, ಎರಡು ಮಾತಿಲ್ಲ. ನೋಡಿ ಸಂಜಯ್ ಕೂಡ ಬಂದಿದ್ದ. ಸಂಜಯ್ ನಮ್ಮ ಭಾವ, ನಮ್ಮ ಮನೆಯವ್ರ ಅಣ್ಣ ಎಲ್ಲ ಸೇರಿಕೊಂಡು ಇಳಿಸಿದ್ರು ರ್ಯಾಕ್ನ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ತುಂಬ ಚೆನ್ನಾಗಿದ್ದಾವೆ. ಅದು ಸ್ವಲ್ಪ ಧೂಳೆಲ್ಲ ಆಗಿತ್ತು, ಒರೆಸ್ಕೊಂಡು ಬೆಳಗ್ಗೆ ಪೂಜೆ ಮಾಡೋಣ ಶುಕ್ರವಾರಕ್ಕೆ. ಇದು ಗುರುವಾರ ನೈಟ್ ಬಂದಿದ್ದಂಥದ್ದು. ಶುಕ್ರವಾರ ಎಲ್ಲ ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ, ಬಟ್ಟೆ ಎಲ್ಲ ಜೋಡಿಸಿ ಅಂತ ಹೇಳ್ಬಿಟ್ಟು ನೈಟ್ ಅಲ್ವಾ ಬಂದಿದ್ದು. ಆವಾಗೇನು ಒರೆಸೋದಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅಲ್ಲೇ 10 ಗಂಟೆ ಆಗೋಗಿತ್ತು. 10 ಗಂಟೆ 10:30 ಆಗಿತ್ತು. 10 ಗಂಟೆಗೆಲ್ಲ ಮಲಗಿಬಿಡ್ತೀವಿ ನಾವು. ನೋಡಿ ಇವರೇ ನಮ್ಮ ಅಣ್ಣ, ರವಿ ಅಣ್ಣ. ರವಣ್ಣ ಅಂತೀವಿ ನಾವೆಲ್ಲ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡು. ನಮ್ಮ ಮನೇಲಿ ಏನೇ ಒಂದು ಕೆಲಸ ಕಾರ್ಯ ಇತ್ತು ಅಂತಂದರೆ ಎಷ್ಟು ಜವಾಬ್ದಾರಿಯಿಂದ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅಂತಂದರೆ, ಗೃಹಪ್ರವೇಶದಲ್ಲಂತೂ ಸಿಕ್ಕಾಪಟ್ಟೆ ಪ್ರತಿಯೊಂದು ಕೆಲಸನೂ ಅವ್ರ ಮನೆ ಕೆಲಸ ಅನ್ನೋ ಥರ ಮಾಡ್ತಾರೆ. ಈ ಥರ ಫ್ರೆಂಡ್ಗಳು ಸಿಗೋದು ಎಲ್ಲಿ ಹುಡುಕಬೇಕು ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ. ನಿಜ ಫ್ರೆಂಡ್ಶಿಪ್ ಬಗ್ಗೆ ಅಂತೂ ನನಗೆ ಸಿಕ್ಕಾಪಟ್ಟೆ ಒಂದೊಂದು ಸಲ ಫೀಲ್ ಆಗುತ್ತೆ. ಯಾರು ಫ್ರೆಂಡ್ಗಳಷ್ಟು ಇಷ್ಟು ಚೆನ್ನಾಗಿ ಎಷ್ಟೊಂದು ಸಲ ಅನಿಸುತ್ತೆ. ನಮ್ಮ ಮನೆಯವರಿಗೆ 2 ಫ್ರೆಂಡ್ ಇದ್ದಾರೆ, ರಘು ಅಂತ ಬೆಂಗಳೂರವರೊಬ್ಬರು ಮತ್ತು ಇವರು ಬಾಲ್ಯದಿಂದನೂ ಫ್ರೆಂಡು. ಬಟ್ ನಮ್ಗಳಿಗೆಲ್ಲ ಏನಾಗುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಹೆಣ್ಮಕ್ಳುಗಳಿಗೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಚೆನ್ನಾಗಿರೋ ಅಂಥ ಫ್ರೆಂಡ್ಗಳು ನನಗಂತೂ ಯಾರೂ ಇಲ್ಲ. ಇತ್ತೀಚೆಗೆ ನನಗೆ ಯೂಟ್ಯೂಬಲ್ಲಿ 3 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದರಲ್ಲಿ ಹೋಲಿಸ್ಕೊಂಡ್ರೆ ನನಗೆ ಶ್ವೇತಕ್ಕ, ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಹೇಳ್ತಿರ್ತೀನಲ್ವ, ಶ್ವೇತಕ್ಕ ಪರವಾಗಿಲ್ಲ. ಇನ್ನು ರಮ್ಯಾ ವ್ಲಾಗ್ಸ್ ಅಂತ ನನ್ನ ಇತ್ತೀಚಿನ ದಿನಗಳಲ್ಲಿ ಅಂದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಲಿಂದ ಅವರು ಅಷ್ಟೇ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ನಾನು ನಿಜವಾಗ್ಲೂ ಅವರು ನೋಡಿದ್ರೆ ನನಗೆ ಫ್ರೆಂಡ್ ಅಂತ ಅನ್ಸೋದೇ ಇಲ್ಲ, ನಮ್ಮ ರಿಲೇಟಿವ್ಸ್ ಥರ ಅನಿಸ್ಬಿಟ್ಟಿದೆ. ಅವ್ರ ಮನೆಯಾಗ ಒಂದು ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಖಂಡಿತ ಹೋಗ್ತೀವಿ. ನನಗಂತೂ ಗೊತ್ತಿಲ್ಲ, ನಂಗೆ ತಂಗಿ ಇದ್ದಿದ್ರೆ ರಮ್ಯನ ಥರನೇ ಇರೋರೇನೋ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಇಷ್ಟ ರಮ್ಯನ ಮಗಳಾಗ್ಬೋದು, ರಮ್ಯಾ ಅವ್ರ ಫ್ಯಾಮಿಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಒಂದೊಂದು ಸಲ ಫ್ರೆಂಡ್ಸು ಇಲ್ದಿದ್ದು ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಬಟ್ ನನಗೆ ಶ್ವೇತಕ್ಕ ಹೇಳ್ತಿರ್ತಾರೆ ಆವಾಗ್ಲೂ, ಭಾಳ ಕಷ್ಟ ಅನಿತಾ ಇವತ್ತಿನ ಕಾಲದಲ್ಲಿ, ಯಾರೂ ಇದು ಮಾಡೋಕ್ಕಾಗಲ್ಲ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ, ನಾವೆಲ್ಲ ಇಲ್ವಾ ಅಂತ. ಎಲ್ಲ ಫ್ರೆಂಡ್ಸು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮನೆಯವರು ನಮ್ಮನ್ನು ನೋಡ್ಕೊಳ್ತಾರೆ ಒಂದೇನೇ ವಿಷಯದಲ್ಲಾಗಲಿ. ನೋಡಿ ರ್ಯಾಕ್ ಇಳಿಸಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಹೋಗ್ತೀವಿ ಅಂತ ಆಚೆ ಹೊರಟ್ರೆ ಆಚೆಗಡೆ ರೋಡಲ್ಲಿ ಎಷ್ಟು ದಪ್ಪ ಚೇಳಿತ್ತು ಅಂತಂದರೆ ಯಪ್ಪ, ನೋಡಿ ಅದು ಸಡನ್ನಾಗಿ ನಮ್ಮ ಭಾವ ಆಚೆ ಹೋಗಿದ್ದಾರೆ, ಅದು ನೋಡಿ ಚೇಳನ್ನ ಎಷ್ಟು ದಪ್ಪ ಚೇಳೈತೆ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ನೋಡಿ ನಮ್ಮ ಸಂಜಯ್ ಅದನ್ನೇನೋ ಮಾಡಿಬಿಟ್ಟು ಹಿಂಗೆ ಇಸ್ಬಿಟ್ಟು ಅದನ್ನು ಮೇಲ್ಗಡೆದು ಕೊಂಡಿ ಎಲ್ಲ ಇರುತ್ತಲ್ಲ ಅದನ್ನು ಎಲ್ಲ ಮಣ್ಣಲ್ಲಿ ಹೂಳೋ ಥರ ಇದು ಮಾಡಿಬಿಟ್ಟ. ನಮ್ಮ ಮನೆಯವರು ಬೈತಾಯಿದ್ರು, ಅದನ್ನು ಸಾಕಿದ್ರು ಅವಾಗಲೇ. ಇನ್ನು ಶುಕ್ರವಾರ ಮಾರ್ನಿಂಗು ಪೂಜೆ ಎಲ್ಲ ಆಯಿತು. ಪೂಜೆ ಮಾಡೋ ಅಂಥದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶುಕ್ರವಾರ ಏನೇನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ನಾನು. ನೋಡಿ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಬಟ್ ಒಳಗಡೆನೇ ಇದೆ ಬಟ್ಟೆ ಇನ್ನೂ. ಬೇಗ ಸ್ವಲ್ಪ ತಿಂಡಿ ಅಡುಗೆದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ
ಆಚೆಗಡೆ ಏನಿದೆ ರ್ಯಾಕು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ಆದಮೇಲೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಸಲ ಆಚೆಗಡೆನೂ ಕೂಡ ಅದರಲ್ಲಿ ಇದು ಮಾಡಿಸಿದ್ದೀವಲ್ವ, ಡ್ರಾ ಇದೆ ಅಲ್ವಾ, ಅದಕ್ಕೂ ಎಲ್ಲ ಸ್ವಲ್ಪ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಣ, ಆಚೆಗಡೆ ಇದು ಮಾಡೋದಲ್ವಾ ಅಂತ ಐಡಿಯಾ ಇದೆ. ಬಟ್ ಮನೆ ಪೂಜೆ ಬೆಳಗ್ಗೆನೇ ಒಳಗಡೆ ದೇವ್ರ ಮನೆಗೆ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ನಾನು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆನೇ ಪೂಜೆ ಆಗಲಿಲ್ಲ ಅಂತಂದರೆ ಸಮಾಧಾನನೇ ಆಗೋಲ್ಲ. ನಮ್ಮ ಮನೆಯವರು ಹೇಳ್ತಾನೆ ಇರ್ತಾರೆ, ಮನೇಲಿ ಏನು ತಿಂಡಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಪೂಜೆ ಫಸ್ಟ್ ಆಗಿಬಿಡ್ಬೇಕು ನನಗೆ ಅಂತ ಹೇಳ್ತಿರ್ತಾರೆ. ಹಾಗೆ ಪೂಜೆ ಕೂಡ ಮುಗೀತು. ಸ್ವಲ್ಪ ನಮ್ಮ ಮನೆಯವರು ಬೆಂಗಳೂರಿಗೆ ಕಾಂಕ್ರೀಟ್ ಕಲಿಸೋದನ್ನು ಮಿಷಿನ್ ಬರುತ್ತಲ್ವ, ಕಾಂಕ್ರೀಟ್ ಮಿಷಿನ್ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ ಇವತ್ತು ಶುಕ್ರವಾರ ದಿನ. ನಾನು ಕೂಡ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಕ್ಕಳು ತಿಂಡಿ ಎಲ್ಲ ಮಾಡಿಕೊಟ್ಟು ಅವರು ಸ್ಕೂಲ್ಗೆ ಹೋದರು. ನಾನು ಫುಲ್ ಇನ್ನೂ ರ್ಯಾಕೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆಗಳು ಜೋಡಿಸ್ಕೊಳ್ಬೇಕು. ಕೆಲವೊಂದು ಸ್ಯಾರಿಗಳು ಕೂಡ ಇವತ್ತು ಬರೋದಿದೆ ಶುಕ್ರವಾರ, ಆ ಸ್ಯಾರಿಗಳು ಮತ್ತು ರ್ಯಾಕೆಲ್ಲ ಜೋಡಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರ್ಯಾಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಂಥ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಟಿ ವಿ ಪೆನಾಲಲ್ಲಿ ಹೇಳಿದೆ ಅಲ್ವಾ, ಟಿ ವಿ ಪೆನಾಲಲ್ಲಿ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಶುಕ್ರವಾರ ತೆಗೆದ್ಬಿಟ್ಟು ಆಚೆಗಡೆ ರ್ಯಾಕಲ್ಲಿ ಜೋಡಿಸ್ಕೋಬೇಕು. ಇನ್ನು ಅಲ್ಲಿ ಗಲ್ಲದಲ್ಲಿ ನನಗೆ ಕ್ಯಾಶು ಬರುತ್ತಲ್ವ, ಬಟ್ಟೆ ಪರ್ಚೇಸ್ ಆಗಿರೋ ಅಂಥ ಕ್ಯಾಶನ್ನು ಅಲ್ಲಿಟ್ಟು ಅದನ್ನು ಕೂಡ ನಮಸ್ಕಾರ ಮಾಡ್ಕೊಳ್ತೀನಿ. ಇನ್ನು ನೋಡಿ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಜೋಡಿಸೋ ಅಂಥ ಕ್ಲಿಪ್ಪಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಎಲ್ಲ ಕೊಲಿನ್ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಧೂಳೆಲ್ಲ ಆಗಿತ್ತದು, ನೀಟಾಗಿ ಏನೂ ಒರೆಸಿರಲಿಲ್ಲ. ಅವರು ಬರೀ ಮಾಡಿಕೊಟ್ಟಿರೋದಷ್ಟೇ, ಅವರೇನು ಕ್ಲೀನ್ ಮಾಡಿಕೊಟ್ಟಿರಲಿಲ್ಲ. ಅದನ್ನೆಲ್ಲ ಕೊಲಿನ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ಧೂಳು ಕರೆ ಆದರೆ ಸರಿ ಹೋಗಲ್ಲ, ಹಾಗಾಗಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ರೊಟೀನ್ ಈ ರೀತಿ ಇರುತ್ತೆ. ನನ್ನ ಡೈಲಿ ರೊಟೀನ್ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಆದಷ್ಟು ಲೈಫಲ್ಲಿ ಬ್ಯುಸಿ ಆಗಿರೋದನ್ನು ನೋಡಿ, ಲೇಜಿನೆಸ್ ಬಿಡಿ, ಆಕ್ಟಿವ್ ಆಗಿರಬೇಕು. ಎಷ್ಟು ದಿನ ಇರ್ತೀವೋ ಗ್ಯಾರಂಟಿ ಇಲ್ಲ. ಇರೋವರೆಗೂ ಏನಾದರೂ ಈ ರೀತಿ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಲೇಜಿಯಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಇರೋ ಟೈಮನ್ನು ಕಳ್ಕೊಳ್ಬೇಡಿ. ಏನಾದರೂ ಮಾಡ್ತಾ ಇರಬೇಕು. ಏನು ಅದೇ ಮಾಡಬೇಕು ಇದೇ ಮಾಡಬೇಕು, ನಿಮಗೇನು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಣ್ಮಕ್ಳುಗಳಿಗೆ ಸಾವಿರಾರು ಕೆಲಸ ಇರುತ್ತೆ, ಬಟ್ ಆ ಕೆಲಸದೊಳಗೆ ಈ ರೀತಿ ಏನಾದರೂ ತೊಡಗಿಸ್ಕೊಳ್ಳೋದ್ರಿಂದ ಮೈಂಡ್ ಕೂಡ ರಿಫ್ರೆಶ್ ಆಗಿರುತ್ತೆ. ನನಗಂತೂ ನನ್ನ ವ್ಲಾಗ್ ನೋಡಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಎಷ್ಟು ಬ್ಯುಸಿ. ನಾನಂತೂ ಸುಮ್ಮನೆ ಕೂರಲ್ಲ, ಸುಮ್ಮನೆ ಕೂತಷ್ಟು ಸಾವಿರಾರು ಏನಾದರೂ ನೆನಪಿಗೆ ಬರ್ತವೆ. ಏನಾದರೂ ಅಂತಂದರೆ ಅವಶ್ಯಕತೆ ಇಲ್ದಲೇ ಇರೋದು ನೆನಪಿಗೆ ಬರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.